ಮುಂದಿನ ದಿನಗಳಲ್ಲಿ ನಮ್ಮ ಪಾರ್ಟಿಯವರು ಎಲ್ಲ ವಿಚಾರಗಳಲ್ಲೂ ಕೂಡ ಇವರನ್ನ ಗಮನಿಸ್ಕೋಬೇಕು. ಎಲ್ಲಿ ಎಲೆಕ್ಷನ್ ಆಗತ್ತೆ ಅಲ್ಲಿ ಯಾವ್ದು ಮುಂಚೆ ಮಾರ್ಕ್ ಹಾಕ್ತಿದ್ರು, ಗುಂಗ್ಮ ಇಕ್ತಿದ್ರು, ಸ್ಟಿಕ್ಕರ್ ಇಕ್ತಿದ್ರು. ಈ ಹೊಸಾದ್ ಇವ್ರು ಕಲಿಸಿದ್ದಾರೆ, ನೋಟೇ ಇಟ್ಬಿಟ್ರಿ ಆಗಿದ್ದಾಗ್ಲಿ ಏನಾಗುತ್ತೆ ಅಂತ. ಆಯ್ತು ಅಂದ್ರೆ ಈ ದೇಶವನ್ನ ನೋಟಿನಲ್ಲಿ ಓಟನ್ನ ಪಡೆಯುವಂಥದ್ದನ್ನ ಮಾಡಿರ್ತಕ್ಕಂಥದ್ದು ಏಕೈಕ ಪಾರ್ಟಿ ಅಂತ ಹೇಳಿದ್ರೆ ಇದು ಬಿಜೆಪಿ. ಬಿಜೆಪಿಯಿಂದ ಹಣದ ಹೊಳೆ ಹರಿತಾ ಇದೆ. ಇದನ್ನ ದಯವಿಟ್ಟು ತಾವೆಲ್ಲರೂ ಕೂಡ ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ, ಇದನ್ನೆಲ್ಲರ ಗಮನಕ್ಕೆ ತರ್ತಾ ಇದ್ದೀನಿ. ಮುಂದಿನ ಚುನಾವಣೆಗಳು ನಡೆಯೋ ಸಂದರ್ಭದಲ್ಲಿ ಯಾರು ಈ ರೀತಿ ಅಕ್ರಮಗಳನ್ನು ಮಾಡ್ತಾರೆ ಅವ್ರಿಗೆ ನಿಮ್ ಪಾರ್ಟಿ ಟಿಕೆಟ್ ಅನ್ನ ಕೊಡ್ಬೇಡ್ರಿ, ಅಷ್ಟಾದ್ರೂ ಮಾಡಿ. ಈಗ ಏನ್ ಮಾಡಿದ್ದಾರೆ, ನಿಮ್ ಪಾರ್ಟಿ ಕೆಟ್ಟ ಹೆಸರು ತಂದಿದ್ದಾರೆ. ಯಾರು ಬಿಜೆಪಿಗೆ ಕೆಟ್ಟ ಹೆಸರು ಅವ್ರನ್ನ ಉಳಿಸ್ಕೊಂಡು ಮುಂದಿನ ದಿನಗಳಲ್ಲಿ ಅಕ್ರಮ ಮಾಡಿ ಅಂತ ಹೇಳ್ತೀರಾ? ಸಂವಿಧಾನವನ್ನು ಸುಟ್ಟಾಕ್ತೀರಾ? ಸಂವಿಧಾನದ ಬಗ್ಗೆ ನೀವೇ ಮಾತಾಡ್ತೀರಾ, ಹೆಣ್ಮಕ್ಳ ಬಗ್ಗೆ ನೀವೇ ಮಾತಾಡ್ತೀರಾ. ಹೆಣ್ಮಕ್ಳು ಬಿಲ್ ಕೊಡ್ಲಿಲ್ಲ ಅಂತ ಹೇಳಿ, ಬಿಲ್ ಪಾಸ್ ಮಾಡ್ಲಿಲ್ಲ ಅಂತ ಗಲಾಟೆ ಮಾಡ್ತೀರಿ ಪಾರ್ಲಿಮೆಂಟ್ ಅಲ್ಲಿ. ನಿನ್ನೆ ಹೆಣ್ಮಕ್ಳ ಮೇಲೂ ದೌರ್ಜನ್ಯ ಮಾಡಿದ್ದಾರೆ ಅವರು. ಆಫೀಸ್ ನುಗ್ಗಿ ಗಲಾಟೆ ಮಾಡ್ತಾರೆ ಒಂದು ತೀರ್ಪಿನ ವಿರುದ್ಧ. ಇದನ್ನ ಗಮನಿಸಬೇಕಾಗತ್ತೆ. ಮುಂದಿನಗಳಲ್ಲಿ ಉಗ್ರವಾದ ಹೋರಾಟ ಆಗತ್ತೆ. ಈ 22 ನೋಟಿಂದು ಮುಂದಿನ ದಿನಗಳಲ್ಲಿ ಬರ್ತದೆ. ಮುಂದಿನ ದಿನಗಳಲ್ಲಿ ನಮ್ಮ ಪಾರ್ಟಿಯವರು ಎಲ್ಲ ವಿಚಾರಗಳಲ್ಲೂ ಕೂಡ ಇವರನ್ನ ಗಮನಿಸ್ಕೋಬೇಕು. ಎಲ್ಲಿ ಎಲೆಕ್ಷನ್ ಆಗತ್ತೆ ಅಲ್ಲಿ ಯಾವ್ದು ಮುಂಚೆ ಮಾರ್ಕ್ ಹಾಕ್ತಿದ್ರು, ಗುಂಗ್ಮ ಇಕ್ತಿದ್ರು, ಸ್ಟಿಕ್ಕರ್ ಇಕ್ತಿದ್ರು. ಈ ಹೊಸಾದ್ ಇವ್ರು ಕಲಿಸಿದ್ದಾರೆ, ನೋಟೇ ಇಟ್ಬಿಟ್ರಿ ಆಗಿದ್ದಾಗ್ಲಿ ಏನಾಗುತ್ತೆ ಅಂತ. ಆಯ್ತು ಅಂದ್ರೆ ಈ ದೇಶವನ್ನ ನೋಟಿನಲ್ಲಿ ಓಟನ್ನ ಪಡೆಯುವಂಥದ್ದನ್ನ ಮಾಡಿರ್ತಕ್ಕಂಥದ್ದು ಏಕೈಕ ಪಾರ್ಟಿ ಅಂತ ಹೇಳಿದ್ರೆ ಇದು ಬಿಜೆಪಿ. ಬಿಜೆಪಿಯಿಂದ ಹಣದ ಹೊಳೆ ಹರಿತಾ ಇದೆ. ಇದನ್ನ ದಯವಿಟ್ಟು ತಾವೆಲ್ಲರೂ ಕೂಡ ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ, ಇದನ್ನೆಲ್ಲರ ಗಮನಕ್ಕೆ ತರ್ತಾ ಇದ್ದೀನಿ. ಮುಂದಿನ ಚುನಾವಣೆಗಳು ನಡೆಯೋ ಸಂದರ್ಭದಲ್ಲಿ ಯಾರು ಈ ರೀತಿ ಅಕ್ರಮಗಳನ್ನು ಮಾಡ್ತಾರೆ ಅವ್ರಿಗೆ ನಿಮ್ ಪಾರ್ಟಿ ಟಿಕೆಟ್ ಅನ್ನ ಕೊಡ್ಬೇಡ್ರಿ, ಅಷ್ಟಾದ್ರೂ ಮಾಡಿ. ಈಗ ಏನ್ ಮಾಡಿದ್ದಾರೆ, ನಿಮ್ ಪಾರ್ಟಿ ಕೆಟ್ಟ ಹೆಸರು ತಂದಿದ್ದಾರೆ. ಯಾರು ಬಿಜೆಪಿಗೆ ಕೆಟ್ಟ ಹೆಸರು ಅವ್ರನ್ನ ಉಳಿಸ್ಕೊಂಡು ಮುಂದಿನ ದಿನಗಳಲ್ಲಿ ಅಕ್ರಮ ಮಾಡಿ ಅಂತ ಹೇಳ್ತೀರಾ? ಸಂವಿಧಾನವನ್ನು ಸುಟ್ಟಾಕ್ತೀರಾ? ಸಂವಿಧಾನದ ಬಗ್ಗೆ ನೀವೇ ಮಾತಾಡ್ತೀರಾ, ಹೆಣ್ಮಕ್ಳ ಬಗ್ಗೆ ನೀವೇ ಮಾತಾಡ್ತೀರಾ. ಹೆಣ್ಮಕ್ಳು ಬಿಲ್ ಕೊಡ್ಲಿಲ್ಲ ಅಂತ ಹೇಳಿ, ಬಿಲ್ ಪಾಸ್ ಮಾಡ್ಲಿಲ್ಲ ಅಂತ ಗಲಾಟೆ ಮಾಡ್ತೀರಿ ಪಾರ್ಲಿಮೆಂಟ್ ಅಲ್ಲಿ. ನಿನ್ನೆ ಹೆಣ್ಮಕ್ಳ ಮೇಲೂ ದೌರ್ಜನ್ಯ ಮಾಡಿದ್ದಾರೆ ಅವರು. ಆಫೀಸ್ ನುಗ್ಗಿ ಗಲಾಟೆ ಮಾಡ್ತಾರೆ ಒಂದು ತೀರ್ಪಿನ ವಿರುದ್ಧ. ಇದನ್ನ ಗಮನಿಸಬೇಕಾಗತ್ತೆ. ಮುಂದಿನಗಳಲ್ಲಿ ಉಗ್ರವಾದ ಹೋರಾಟ ಆಗತ್ತೆ. ಈ 22 ನೋಟಿಂದು ಮುಂದಿನ ದಿನಗಳಲ್ಲಿ ಬರ್ತದೆ.